ತಮಗೆಲ್ಲ ಬಸವಣ್ಣವರ ವಚನ ತಮಗೆ ಗೊತ್ತಿರ್ಬೇಕು. ಎಂಥ ಮಾತು ಹೇಳಿದ್ರು ಅಂದ್ರೆ, ಎತ್ತ ನೋಡಿದತ್ತ ಮನ ಬೆಳೆಸಿದಡೆ, ಎತ್ತ ನೋಡಿದತ್ತ ಮನ ಬೆಳೆಸಿದಡೆ ನಿಮ್ಮಾಣಿ ನಿಮ್ಮ ಪ್ರಮಥ ರಾಣಿ. ಎಷ್ಟು ಚಲೋ ಹೇಳಿದ್ರು. ನಿಮ್ಮಾಣಿ ನಿಮ್ಮ ಪ್ರಮಥ ರಾಣಿ ಪರುವಧುವನ್ನ ಮಹಾದೇವಿ ಎಂಬೆ ಅನ್ನುವಂಥ ಮಾತನ್ನ ಬಸವ ತಂದೆ ಹೇಳಿದಾಗ, ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನು ನೋಡುವಂಥ ದೃಷ್ಟಿ, ಯಾವ ದೃಷ್ಟಿ ಇವತ್ತಾಗಬೇಕು? ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಶಿವಯೋಗಿ ಸಿದ್ದರಾಮೇಶ್ವರರು ಹೇಳಿದ್ರಲ್ಲ, ಆ ಭಾವ ಇವತ್ತು ಯಾಕೆ ನಮಗೆ ಬರ್ತಾ ಇಲ್ಲ? ಉಂಡ ಮೊಲೆಯ ಬಂದ ಬಸಿರ ಕಂಡು ಮರುಗದಿರಾಮಣವೇ ಸೊಡ್ಡಳ ಬಾಸರಸರು ಹೇಳಿದ್ರು. ಅಕಸ್ಮಾತ್ ತಪ್ಪಿ ಯಾವದಾದರೂ ಹೆಣ್ಣು ಮಕ್ಕಳ ಮೇಲೆ ಒಂದಿಷ್ಟು ವಿಕಾರ ಭಾವ ಬಂದಾಗ ನಿನ್ನ ತಾಯಿಯನ್ನು ನೆನಪಿಸಿಕೋ, ನಿನ್ನ ತಂಗಿಯನ್ನು ನೆನಪಿಸಿಕೋ, ನಿನ್ನ ಮಗಳನ್ನು ನೆನಪಿಸಿಕೋ. ಇದರಲ್ಲಿ ಪರಿಹಾರವಿದೆ. ಸುಮ್ಮನೆ ಯಾವ ಕಾನೂನು ಇವತ್ತು ಎಷ್ಟರ ಮಟ್ಟಿಗೆ ನಮ್ಮನ್ನು ರಕ್ಷಣೆ ಮಾಡ್ತದ ಅನ್ನೋದು ಬಹಳ ಸುಳ್ಳ. ಉಂಡ ಮೊಲೆಯ ಬಂದ ಬಸರ ಕಂಡು ಮರುಗದಿರಾಮಣವೇ ಸೊಡ್ಡಳ ಬಾಸರಸರು ಎಚ್ಚರಿಸ್ತಾರೆ. ಗಂಡನುಳ್ಳಮ್ಮನ ಗೌರಿ ಎಂದು ಕಂಡಡೆ ಭೂಮಂಡಲಕ್ಕೆ ಅರಸನಾಗಿ ಹುಟ್ಟುವ ಪರಸ್ತ್ರೀಯರನ್ನ, ಇನ್ನೊಬ್ಬರ ಪತ್ನಿಯರನ್ನ ಕಣ್ಣೆತ್ತಿ ನೋಡುವಾಗ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿ ಅಂತ ನೋಡಿದ್ರು ಅಂತಂದ್ರೆ ಈ ಭೂಮಂಡಲಕ್ಕೆ ಅವೇ ಅರಸ ವಿನಃ ವಿಕಾರಗೊಳ್ಳುವ ಪುರುಷರು ಅರಸ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೋಡ್ತೇವೆ. ಅದೇ ಗಂಡನುಳ್ಳಮ್ಮನ ಕಂಡು ಮನ ಒಡೆಬರೆದರೆ ನರಕದಲ್ಲಿ ಹೊರಳಾಡುವ ಅನ್ನುವಂಥ ಮಾತನ್ನ, ಈ ಎಲ್ಲ ವಿಚಾರಗಳನ್ನು ನಾವೆಲ್ಲ ತೆಗೆದುಕೊಂಡಾಗ ಒಂದು ಪರಿಹಾರ ಬಹಳ ಚಲೋ ಹೇಳಿದ್ರು. ಯಾವ ಆಶ್ರಮಗಳಿರ್ತಕ್ಕಂಥ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮವನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಬಸವಾದಿ ಶಿವಶರಣರು ಸಾಧನೆಗೆ ಯಾವ ಗೃಹಸ್ಥ ಜೀವನ ಅಡ್ಡಿ ಬರುವಂಥದ್ದಲ್ಲ ಅನ್ನುವಂಥದ್ದನ್ನು ತಿಳಿಸಿಕೊಡುವುದರ ಮುಖಾಂತರ ಒಂದು ಉತ್ತರವನ್ನು ಹೇಳಿದರು. ಭಕ್ತನ ಮನ ಹೆಣ್ಣಿನೊಳಗಾದಡೆ ವಿವಾಹವಾಗಿ ಕೂಡುವುದು. ಎಂಥ ಮಾತು, ಎಂಥ ಮಾತು! ಇವಲ್ಲೇನು ನಮಗೆ ಕಾನೂನುಗಳು, ಇವು ನಮಗೆ ಅಲ್ಲೇನು ಕಾನೂನುಗಳು. ಭಕ್ತನ ಮನಸ್ಸು ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ಆಸೆಯನ್ನು ಪಡ್ತು ಅಂದ್ರೆ ಯಾರು ಬೇಡಂತಾರು ಮದುವೆಯಾಗಿ ಜೀವನ ಮಾಡು ಅನ್ನುವಂಥ ಸಂದೇಶವನ್ನು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಕಂಡ ಹೆಣ್ಣು ಮಕ್ಕಳ ಮೇಲೆ ಮಾಡ್ತಿರ್ತಕ್ಕಂಥ ದೌರ್ಜನ್ಯಕ್ಕೆ ಕಡಿವಾಣವನ್ನು ಹಾಕಬೇಕಾದ್ರೆ ಬಸವಾದಿ ಶಿವಶರಣರು ಹೆಣ್ಣು ಮಕ್ಕಳಿಗೆ ಇಟ್ಟಿರ್ತಕ್ಕಂಥ ಆ ದೃಷ್ಟಿಕೋನ ಇದೆಯಲ್ಲ, ಆ ದೃಷ್ಟಿಕೋನದಿಂದ ಮಾತ್ರ ಇವತ್ತು ಮಹಿಳಾ ದೌರ್ಜನ್ಯವನ್ನು ತೊಡೆದು ಹಾಕಲಿಕ್ಕೆ ಸಾಧ್ಯವಿದೆ ವಿನಃ ಸುಮ್ಮನೆ ಅದು ಅಲ್ಲ, ಸುಮ್ಮನೆ ಅದಲ್ಲ. ಬಹಳ ಕಾರಣಗಳಿವೆ. ಅದಕ್ಕೆ ಕಾರಣ ಅಂದ್ರೆ ಇವತ್ತು ಅವಿಭಕ್ತ ಕುಟುಂಬಗಳ ಒಂದು ಕೊರತೆನೂ ಕೂಡ ಇದಕ್ಕೆ ಕಾರಣ. ಅವಿಭಕ್ತ ಕುಟುಂಬಗಳು ಇರ್ತಕ್ಕಂಥ ಮನೆಯಲ್ಲಿ ತಂಗಿ, ತಾಯಿ, ತಂದೆ, ತಾಯಿ, ಬಂಧು ಬಳಗ, ಮಕ್ಕಳು ಬಹಳ ಪ್ರೀತಿ ವಾತ್ಸಲ್ಯದಿಂದ ಬದುಕ್ತಾರೆ. ಆ ಬದುಕುವಂತ ಸಂದರ್ಭದಲ್ಲಿ ತಾಯಿ ಕೊಡುವಂತ ಸಂಸ್ಕಾರ, ತಂದೆ ಕೊಡುವಂತ ಸಂಸ್ಕಾರ, ಭಯಭಕ್ತಿ, ನಾವೆಲ್ಲರೂ ಕೂಡ ಮನೆಯಲ್ಲಿ ಕೂಡಿರುವಂತ ಒಂದು ವಾತಾವರಣ ಆ ಅವಿಭಕ್ತ ಕುಟುಂಬಗಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪರಂಪರೆಗೆ ಇವತ್ತು ನಮ್ಮಲ್ಲಿ ಕೊರತೆ, ಆ ಪರಂಪರೆಯ ಕೊರತೆ ನಮ್ಮಲ್ಲಿ ಕಾಡ್ತಾ ಇದೆ. ಇವೆಲ್ಲವುಗಳನ್ನ ಬಳುವಳಿಯಾಗಿಟ್ಟುಕೊಂಡು ನೋಡಿದಾಗ ನಿಜವಾಗಿರ್ತಕ್ಕಂಥ ಬದುಕು ಇವತ್ತು ಮಹಿಳೆಯರ ಬಗ್ಗೆ ಎಂತೆಂಥ ಘಟನೆಗಳು ನಡೀತಾ ಇದ್ದಾವೆ ಅನ್ನೋದನ್ನ ಸುಮಾರು 4-5 ವರ್ಷಗಳ ಹಿಂದೆ ಒಂದು ಪತ್ರಿಕೆಯಲ್ಲಿ ಘಟನೆ ಬಂದಿತ್ತು, ತಮಗೆಲ್ಲ ಗೊತ್ತಿರ್ಬೇಕು. ಉಡುಪಿ ಮೂಲದ ಹೆಣ್ಣು ಮಗಳು ಆರೋಗ್ಯ ಸೇವಕಿಯಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬಾಂಬೆದಲ್ಲಿ ಒಂದು ಘಟನೆ ನಡೀತದೆ. ಆ ಹೆಣ್ಣುಮಗಳು ಆಸ್ಪತ್ರೆಯಲ್ಲಿ ಇಂಥ ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 4-5 ವರ್ಷ ಆರೈಕೆಗೆ ಒಳಪಡ್ತಾಳೆ. 4-5 ವರ್ಷಗಳ ನಂತರ ನರಳಿ ಲಿಂಗೈಕ್ಯ ಆಗ್ತಾಳೆ. ಆಕೆಗಾಗಿನೇ ಒಂದು ಕೊಠಡಿಯನ್ನು ಮೀಸಲಾಗಿಟ್ಟಿದ್ರು. ಆಕೆ ಹೆಸರಿನಲ್ಲಿ ಆ ಕೊಠಡಿಯನ್ನು ಇನ್ನೂ ಕೂಡ ಆಕೆ ಹೆಸರಿಟ್ಟು ಸಾಕ್ತಾರೆ ಅಂದಾಗ ಆ ತಂದೆ ತಾಯಿಗಳು ನೊಂದಿರ್ತಕ್ಕಂಥ, ಆ ತಾಯಿ ನೊಂದಿರ್ತಕ್ಕಂಥ ನೋವದ ಪಾಪದ ಪ್ರಜ್ಞೆ ಇವತ್ತು ಸಮಾಜಕ್ಕಿಲ್ಲೇನು? ಪಾಪ ಪುಣ್ಯದ ಕಲ್ಪನೆ ಇವತ್ತು ಇರದೇ ಇರ್ತಾವ್ರು ಈ ಕೆಲಸವನ್ನು ಮಾಡ್ತಾರೆ. ಧರ್ಮದ ಪ್ರಜ್ಞೆ ಇರಬೇಕಾಗ್ತದೆ. ತಂದೆ ತಾಯಿ ಮಾತ್ರ ದೇವೋ ಅನ್ನುವಂಥ ಪರಂಪರೆ ನಮ್ಮಲ್ಲಿ ಇವತ್ತು ದೂರ ಆಗ್ತಾ ಇದೆ ಏನು? ಇವೆಲ್ಲವನ್ನು ಇವತ್ತು ವಿಚಾರ ಮಾಡಿ ನೋಡಿದಾಗ ಬಹಳ ದೊಡ್ಡದಾಗಿರ್ತಕ್ಕಂಥ ಕೆಲಸ ಆಗಬೇಕಾದದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ. ಮಣಯೇವ ಮನುಷ್ಯನಾಂ ಪ್ರಧಾನ ಅಂತ ಹೇಳ್ತಾರೆ. ಮನಸ್ಸನ್ನ ಎಲ್ಲ ಮಾಡುವಂಥದ್ದು ನೋಡಿ. ಈ ಮನಸ್ಸು ಸಂಸ್ಕಾರ ಆತು ಅಂತಂದ್ರೆ ಏನೆಲ್ಲ ಕೂಡ ಇವತ್ತು ಮಣವೆಂಬ ಮರಕಟನು ತನು ಎಂಬ ವೃಕ್ಷ ಮಣೇರಿ ಇಂದ್ರಿಯಂಗಳೆಂಬ ಶಾಖೆಗೆ ಹಾರಿ ವಿಷಯಂಗಳೆಂಬ ಹಣ್ಣು ಫಲಂಗಳ ಗ್ರಹಿಸಿ ಭವದತ್ತ ಮುಖ ಮಾಡಿ ಸಾಗುತ್ತಿದೆ ನೋಡ
ಈ ಮಣವೆಂಬ ಮರ್ಕಟನ ನಿಮ್ಮ ನೆನವೆಂಬ ಪಾಶದಲ್ಲಿ ಬಿಳುವಿಕೊಳ್ಳಯ್ಯ ಖಂಡೇಶ್ವರ ಅಂತೇಳಿ ಷಣ್ಮುಖ ಶಿವೆಗಳು ಹೇಳ್ತಾರೆ. ಈ ಮನಸ್ಸಿನ ನಿಯಂತ್ರಣ ಆಗ್ಬೇಕು, ಮನಸ್ಸನ್ನ ಎಲ್ಲ ಮಾಡುವಂಥದ್ದು. ಯಾಕಂದ್ರೆ ಮನಸ್ಸು ಮಾಡಿದ್ರೆ ಪ್ರವಚನಕ್ಕೆ ಬರ್ತೀರಿ, ಮನಸ್ಸು ಮಾಡಿದ್ರೆ ಹೋಗಬಾರದು ಕೆಲಸಕ್ಕೂ ಹೋಗ್ತಾವ. ನಾವು ಎದಕ್ಕೆ ಮನಸ್ಸು ಮಾಡ್ತೇವಲ್ಲ ಅಲ್ಲೆಲ್ಲ ನಮಗೆ ಹೋಗಾಕಸ್ತದ. ಆ ಮನಸ್ಸು ಏನಿದೆಯಲ್ಲ ಆ ಮನಸ್ಸನ್ನು ಕಟ್ಟಿ ಹಾಕುವಂಥ ಕೆಲಸ ಯಾರು ಮಾಡ್ತಾರಲ್ಲ ಅವರು ಮಾತ್ರ ಮಹಿಳಾ ದೌರ್ಜನ್ಯವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ಆ ವಿಕಾರಗೊಳ್ಳುವಂಥ ಇಂದ್ರಿಯಗಳು, ಇಂದ್ರಿಯ ಕೊಂದಿಹೇನೆಂದೆಡೆ ಕಂಗಳ ಲಾಭ, ಕಂಗಳ ಕೊಂದಿಹೇನೆಂದೆಡೆ ಕಂದರ್ಪಣ ಹಂಗು, ಕಂದರ್ಪಣ ಕೊಂದಿಹೇನೆಂದೆಡೆ ಕಂಗಳ ಲಾಭ. ಈ ಮುಚ್ಚಿ ಇಂದ್ರಿಯ ನಿರಂಗಿಗಳಿಗಲ್ಲದೆ ಜಗದ ಹಂಗಿನವರಿಗಿಲ್ಲ ಗೌರೀಶ್ವರ ಅಂತೇಳಿ ಮೇಧಾರ ಕೇತಯ್ಯ ಒಂದು ವಚನದಲ್ಲಿ ಹೇಳ್ತಾರೆ. ಇಂದ್ರಿಯ ನಿಗ್ರಹದ ಪರಿಕಲ್ಪನೆ ನಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಅದು ಸಂಸ್ಕಾರಗತವಾಗಿ ಬರಬೇಕಾಗಿದೆ. ತಾಯಿ ಮಣ್ಣು ನಿಮಗೆಲ್ಲ ಗೊತ್ತಿರಬೇಕು. ಆ ತೆಲಂಗಾಣದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಟಿವಿ ಮಾಧ್ಯಮದವರು ಬಹಳ ಒಂದು ಚರ್ಚೆಗೆ ಒಳಪಡಿಸಿದಾಗ ಬಹಳ ದೊಡ್ಡ ಕಾನೂನಿನ ವಕೀಲರಿದ್ರು, ಕಾನೂನು ತಜ್ಞರಿದ್ರು, ಆಮೇಲೆ ಸಂವಿಧಾನದ ವ್ಯವಸ್ಥಿಕರಿದ್ರು, ಎಲ್ಲರೂ ಇದ್ರು. ಕೊನೆಗೆ ಎಲ್ಲಿ ಬಂದ್ರು ಅಂತಂದ್ರೆ ಇದಕ್ಕೆಲ್ಲ ಕಾರಣ ತಂದೆ ತಾಯಿಗಳು ಕೊಡದೇ ಇರ್ತಕ್ಕಂಥ ಸಂಸ್ಕಾರ ಕೊಡದೇ ಇದ್ದದಕ್ಕೆ ಕೆಲಸ ನಡೆದಿದೆ ಅನ್ನುವಂಥ ಹಂತಕ್ಕೆ ಬಂದ್ರು. ಅಂದ್ರೆ ಮಠಮಾನ್ಯಗಳು ಮಾಡ್ತಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ ತಪ್ಪದೇ ಭಾಗಿಯಾಗಿರ್ತಕ್ಕಂಥ ತಂದೆ ತಾಯಿಗಳು ಮಕ್ಕಳನ್ನು ಕೂಡ ಇವತ್ತು ಕರೆದಿಂಥ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಇಂಥ ದೌರ್ಜನ್ಯಗಳಿಂದ ನಾವು ಸಮಾಜದಲ್ಲಿ ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ವಿಚಾರ ಮಾಡಬೇಕು. ಎಷ್ಟು ಹೀನಾಹೀನವಾದಂಥ ಕೃತ್ಯಗಳು ನಡೀತಾ ಇದ್ದಾವೆ ಅಂತ ಕೇಳಿದರೆ ವೇದಿಕೆನೇ ಇದೆ. ಇವತ್ತು ಅದೇ ಇದೆ. ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರು ಪ್ರಾಥಮಿಕ ಶಾಲೆಯಲ್ಲಿ ಆ ಅತ್ಯಾಚಾರದ ಕೆಲಸ ನಡೀತದೆ ಅನ್ನೋದನ್ನ ಪತ್ರಿಕೆಯಲ್ಲಿ ಕೆಲವೇ 2-3 ತಿಂಗಳಲ್ಲಿ ನಾವು ನೋಡಿದ್ದೇವೆ. 2-3 ಶಾಲೆಗಳಲ್ಲಿ ನಡೆದಿದೆ. ಅಲ್ಲ, ಅದಕ್ಕೆ ನಾವು ಒಲೆ ಹೊತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹೊತ್ತಿ ನಿಲ್ಲಬಹುದೇ. ಮಕ್ಕಳನ್ನ ಸಂಸ್ಕಾರವಂತರನ್ನ ಮಾಡಿ ಸತ್ಪ್ರಜೆಗಳನ್ನಾಗಿ ತಯಾರು ಮಾಡುವಂತ ಒಬ್ಬ ಶಿಕ್ಷಕನೇ ಈ ಕೆಲಸ ಮಾಡಿದಾಗ ಇನ್ನು ಸಮಾಜ ಯಾವ ಮೂಲೆಯಲ್ಲಿ ನಿಂತು ನೋಡಬೇಕಾಗಿದೆ. ಇವೆಲ್ಲ ಪತ್ರಿಕೆ ನ್ಯೂಸ್ಗಳು. ಯಾರಿಗೆ ಇವನು ಬಟ್ಟ ಮಾಡಿ ತೋರಿಸು ಅಂತಿಲ್ಲ. ಈ ಮಹಿಳಾ ದೌರ್ಜನ್ಯಗಳು ನಿಲ್ಲಬೇಕಾದ್ರೆ ಏನು ಆಗಬೇಕಾಗಿದೆ? ಚಲಬೇಕು ಶರಣಂಗೆ ಪರವಧು ಅನ್ನೊಲ್ಲೆನೆಂಬ ಎಂಥ ಮಾತು ನಮ್ಮ ಸ್ವಾದೀಶ್ವರನ ನಮಗೆ ಕೊಟ್ಟಿದ್ದಾರೆ. ಅವೆಲ್ಲ ಮಾಯ ಆಗ್ತಾ ಇದ್ದವೇನು? ವಚನಗಳ ಪ್ರಜ್ಞೆ ಇಲ್ಲವೇನು ನಮಗೆಲ್ಲ? ನಮ್ಮ ಪೂರ್ವಜರು ಒಂದೇ ಒಂದು ತಮಗೆಲ್ಲ, ಯಾಕಂದ್ರೆ ಈ ಪುರಾಣ ಪ್ರವಚನಗಳು ಈ ಉಪನ್ಯಾಸಗಳು ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ತಪ್ಪದೇ ಭಾಗಿಯಾಗಿ ನಮ್ಮ ಹಿಂದಿನ ಇತಿಹಾಸವನ್ನು ಹೇಳ್ತಾವೆ, ಪ್ರಸ್ತುತ ವಾತಾವರಣದ ಚಿಂತನೆಯನ್ನು ಮಾಡ್ತಾವೆ, ಭವಿಷ್ಯವನ್ನು ಹೇಗೆ ಕಟ್ಕೊಳ್ಬೇಕನ್ನುವಂಥ ಚಿಂತನೆ ಈ ವೇದಿಕೆಗಳ ಮುಖಾಂತರ ನಡೀತಿದೆ. ಭೂತಿ ಭವಿಷ್ಯತ್ ವರ್ತಮಾನಗಳ ಪರಿಕಲ್ಪನೆ ಯಾವ ವ್ಯಕ್ತಿಗಿದೆಯಲ್ಲ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಇದು ನನ್ನ ವ್ಯಕ್ತಿಗೂ ನನ್ನ ಸಮಾಜಕ್ಕೂ ನನ್ನ ಮನೆತನಕ್ಕೂ ಅದು ಒಳ್ಳೆಯದು ಕೆಟ್ಟದ್ದು ಅನ್ನುವಂಥ ಚಿಂತನೆ ಯಾವ ವ್ಯಕ್ತಿಯಲ್ಲಿ ಇರ್ತದಲ್ಲ, ಆ ವ್ಯಕ್ತಿ ಇಂಥ ಕೆಲಸವನ್ನ ಮಾಡಲ್ಲ. ತಮಗೆಲ್ಲ ಗೊತ್ತಿರ್ಬೇಕು. ನಮ್ಮ ದಾರ್ಶನಿಕತೆಗಳನ್ನು ಮಕ್ಕಳಿಗೆ ಹೇಳಿಕೊಡ್ಬೇಕು, ಜೀವನ ದರ್ಶನವನ್ನು ಮಾಡಿಸ್ಬೇಕು ಅವರಿಗೆಲ್ಲ. ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿ ನಿಮ್ಮನ್ನು ಮದುವೆ ಆಗಬೇಕು ಅಂತ ಕೇಳಿದಾಗ, ಮದುವೆಯಾಗಿ ಏನು ಮಾಡ್ಬೇಕಂತ ಇದೆ ಅಂದ್ರೆ ನಿನ್ನಂಥ ಒಂದು ಮಗನ್ನ ಎತ್ತು ಸಮಾಜಕ್ಕೆ ಕೊಡ್ತೇನೆ ಅಂದಾಗ, ನಿನ್ನ ಮಗ ಆಗಿ ತಿಳ್ಕೊಳ್ಳುವಂಥ ಧೀಮಂತ ನಾಯಕ ಭಾರತೀಯ ಪುರುಷನ ಇವತ್ತು ವ್ಯವಸ್ಥೆ ಇವತ್ತು ನಮ್ಮ ಪುರುಷ ವರ್ಗದಲ್ಲಿ ಯಾಕೆ ಬರಬಾರ್ದು? ನಮ್ಮ ಪುರುಷ ಸಮಾಜದಲ್ಲಿ ಈ ವ್ಯಕ್ತಿಗತವಾಗಿರ್ತಕ್ಕಂಥ ಭಾವನೆ ಯಾಕೆ ಮೂಡಬಾರ್ದು? ತುಳಸಿದಾಸರು ಹೊಳೆಯನ್ನು ಈಸಿ ತನ್ನ ಪತ್ನಿ ಹತ್ತಿರ ಹೋದಾಗ ಪತ್ನಿ ಒಂದೇ ಒಂದು ಸಂದೇಶವನ್ನು ಕೊಟ್ಟಲು, ನೀನು ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಟುಕೊಳ್ಳವ, ಆ ಪರಮಾತ್ಮನ ಮೇಲೆ ಇಟ್ಟುಕೊಂಡಿದ್ರೆ ಒಬ್ಬ ಮಹಾಸಂತ ಆಗ್ತಿದ್ದಿ ಅನ್ನುವಂಥ ಒಂದೇ ಒಂದು ಪ್ರಶ್ನೆ ಅವತ್ತನೇ ಅವನ ಮನಸ್ಸು ನಿರ್ಧಾರ ಮಾಡಿ ಮಹಾಸಂತ ಆದ ಅನ್ನುವಂಥ ವಿಚಾರವನ್ನು ತೆಗೆದುಕೊಂಡಾಗ, ಹೆಣ್ಣು ಮಕ್ಕಳಿರುವಂಥ ಶಕ್ತಿ, ಗಂಡು ಮಕ್ಕಳಿರುವಂಥ ಒಂದು ಶಕ್ತಿ ತಮಗೆಲ್ಲ ಗೊತ್ತಿರಲಿ. ರಾಮಕೃಷ್ಣ ಪರಮಹಂಸರು ತನ್ನ ಹೆಂಡತಿಯನ್ನೇ ಶಾರದಾ ತಾಯಿಯವರನ್ನೊಂದು ಮಾತನ್ನು ಕೇಳ್ತಾರೆ, ಈ ಜಗತ್ತಿನ ಪುರುಷರು ತಮ್ಮ ಹೆಂಡಂದಿರನ್ನ ನೋಡುವಂಥ ದೃಷ್ಟಿಯಲ್ಲಿ ನಿನ್ನನ್ನು ಕಾಣ್ಲೋ ಅಥವಾ ನನ್ನದೇ ದೃಷ್ಟಿಯಲ್ಲಿ ನಿನ್ನನ್ನು ಕಾಣ್ಲೋ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಶಾರದಾ ಮಾತೆಯವರ ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ದೃಷ್ಟಿಯಲ್ಲಿ ಏನು ನೋಡ್ತಿರಲ್ಲ ಅದೇ ದೃಷ್ಟಿ ನಂದು ಅಂತ ಹೇಳಿದಾಗ, ನೀನು ನನಗೆ ಪತ್ನಿ ಅಲ್ಲ, ನೀ ಸಾಕ್ಷಾತ್ ಕಾಳಿಕಾ ಮಾತೆ ಅನ್ನುವಂಥ ಮಾತನ್ನು ರಾಮಕೃಷ್ಣ ಪರಮಹಂಸರು ಎತ್ತಿದಾಗ ಕೊನೆಯವರೆಗೂ ಕೂಡ ತಾಯಿಯನ್ನ ಕಾಳಿಕಾ ಮಾತೆ ಅಂತ ನೋಡಿದಂಥ ವ್ಯವಸ್ಥೆ ಇವೆಲ್ಲ ನಮಗೆ ಆದರ್ಶ ಆಗಬಾರದೇನು? ಇಂಥ ಹಲವಾರು ಘಟನೆಗಳನ್ನು ಸಮಾಜದಲ್ಲಿ ನಾವು ನೋಡ್ತೀವಿ. ಯಾವ ಅಲ್ಲಮ ಪ್ರಭುಗಳ ಬೆನ್ನತ್ತಿ ಬಂದಿರತಕ್ಕಂಥ ಮಾಯಾದೇವಿಯನ್ನ ಮೆಟ್ಟಿ ನಿತ್ತಿ ಶೂನ್ಯ ಪೀಠವನ್ನು ಅಲಂಕರಿಸಿದಂಥ ಅಲ್ಲಮ ಪ್ರಭುಗಳು
ಅಕ್ಕ ಮಹಾದೇವಿ ಅವತ್ತಿನ ಸಮಾಜದಲ್ಲಿ ಒಂದೇ ಒಂದು ವಚನವನ್ನು ಹೇಳ್ತಾಳೆ. ಬಹಳ ಚೆನ್ನಾಗಿ ಇವತ್ತು ನಾವೆಲ್ಲ ಚಿಂತನೆ ಮಾಡಬೇಕು. ಅಕ್ಕನ ವಚನಗಳು ಕೇವಲ ಆತ್ಮಿಕ ಪ್ರಜ್ಞೆ ಅಥವಾ ಆತ್ಮದ ಉನ್ನತಿ ಅನ್ನುವಂಥ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಒಂದು ವಚನದಲ್ಲಿ ಹೇಳ್ತಾಳೆ ಅಕ್ಕ ಮಹಾದೇವಿ ತಾಯಿಯವರು, ಊರ ನಡುವೆ ಒಂದು ಬೇಂಟೆ ಬಿದ್ದಿತ್ತು, ಊರ ನಡುವೆ ಒಂದು ಬೇಂಟೆ ಬಿದ್ದಿತ್ತು, ಕಂಡವರು ಆರು ತೋರಿರಯ್ಯ, ಅರಿತೋ ಅರಿಯದೋ ನಾನೊಂದು ಬೇಂಟೆ ಆಡಿದನು, ಊರಿಗೆ ದೂರುವೆ ಅಗುಸಿಯ ನಿಕ್ಕುವೆ, ಅರಸಿ ಕೊಡ ಚನ್ನಮಲ್ಲಿಕಾರ್ಜುನ ಅಂತ ಮಾತನ್ನು ಹೇಳ್ತಾಳೆ. ಇದು ಯಾವ ಪ್ರಜ್ಞೆಯನ್ನು ಹೇಳ್ತದೆ ಅಂದರೆ ಸಾಮಾಜಿಕ ಪ್ರಜ್ಞೆ. ಊರ ನಡುವೆ ಊರಿನ ಪ್ರಶ್ನೆ, ಉಡತಡಿಯ ಜನತೆಗೆ, ಸಮಾಜಕ್ಕೆ, ಹಿರಿಯರಿಗೆ ಒಂದು ಚಾಲೆಂಜ್ ಕೊಡ್ತಾಳೆ. ಊರ ನಡುವೆ ಒಂದು ಬೇಂಟೆ ಬಿದ್ದಿದೆ, ನನ್ನಷ್ಟಕ್ಕೆ ನಾನು ಆಧ್ಯಾತ್ಮ ಜೀವಿಯಾಗಿ ನನ್ನ ಬದುಕನ್ನು ನಿಭಾಯಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಿರಂಕುಶ ಪ್ರಭುತ್ವೋತ್ಸವದ ವಾದಿಯಾಗಿರ್ತಕ್ಕಂಥ ಕೌಶಿಕ ನನ್ನನ್ನು ಮದುವೆ ಆಗ್ಬೇಕಂತೇಳಿ ಬಯಸಿದಾನೆ. ನನ್ನ ಗುರಿಯನ್ನೇ ಬೇರೆ, ಅವನ ಗುರಿಯನ್ನೇ ಬೇರೆ. ಈಗ ಊರ ಯಾರಾರ ಹಿರಿಯರದಿರಿಲ್ಲೋ ಅಂತ ಕೇಳ್ತಾಳೆ ಅಕ್ಕ ಮಹಾದೇವಿ ತಾಯಿಯವರು. ಊರ ನಡುವೆ ಒಂದು ಬೇಂಟೆ ಬಿದ್ದಿತ್ತು, ಅರಿತೋ ಅರಿಯದೋ ನಾನೊಂದು ಬೇಂಟೆ ಆಡಿದೆನು, ಊರಿಗೆ ದೂರುವೆ. ಎಷ್ಟು ಚೆನ್ನಾಗಿದೆ ನೋಡು ಮಾತು. ಇದು ಯಾರೂ ಬಗೆಯರು, ಆ ರಾಜನನ್ನು ಎದುರಿಸುವಂತ ಶಕ್ತಿ ಯಾರಿಗೂ ಇಲ್ಲ ಅಂತ ಕುಂತಿರ್ತಕ್ಕಂಥ ಹಿರಿಯರಿಗೆ ಪ್ರಶ್ನೆಯನ್ನು ಮಾಡ್ತಾಳೆ. ಊರಿಗೆ ದೂರುವೆ ಅಗುಸಿಯ ನುಕ್ಕುವೆ. ಎಂಥ ಮರ್ಯಾದೆ ಪ್ರಶ್ನೆ ಅಂದ್ರೆ, ಊರಾನ ಹಿರಿಯರನ್ನ ಇದನ್ನು ಬಗೆಹರಿಸ್ಬೇಕು. ನಮ್ಮ ಊರಿನ ಅಗಸಿ ದಾಟಿದು ಹೋತು ಅಂದ್ರೆ ನಿಮ್ಮ ಮಾಡಲ್ಲ, ಈ ಊರಿನ ಮಾಡಲ್ಲ. ಇತಿಹಾಸದಲ್ಲಿ ನಮ್ಮ ಊರಿಗೆ ಕಪ್ಪು ಚುಕ್ಕೆ ಬರ್ತದ. ಚಿಂತನೆಯನ್ನು ಮಾಡ್ರಿ, ಕೌಶಿಕನಿಗೆ ಬುದ್ಧಿ ಹೇಳ್ರಿ. ಅರಿತು ಅರಿಯದು ನಾನೊಂದು ಬೇಂಟೆ ಆಡಿದನು, ಅರಸಿ ಕೊಡ ಚನ್ನಮಲ್ಲಿಕಾರ್ಜುನ ಅನ್ನುವಂಥ ಮಾತನ್ನು ಅಕ್ಕ ಮಹಾದೇವಿ ಇಡೀ ಊರಿಗೆ ಇವತ್ತು ಕೇಳ್ತಾಳಂದಾಗ, ಯಾಕೆ ಈ ವ್ಯವಸ್ಥೆ ನಮ್ಮ ಊರಿನಲ್ಲಿ ನಮ್ಮ ಮಕ್ಕಳನ್ನು ಸಂಸ್ಕಾರಯುಕ್ತ ಮಕ್ಕಳನ್ನಾಗಿ ಬೆಳೆಸಬಾರ್ದು? ಈ ಎಲ್ಲ ವಿಚಾರಗಳನ್ನು ನಾವು ತೆಗೆದುಕೊಂಡಾಗ ಭಾಳ ಕೊರತೆ ಏನಿತ್ತು ಅಂದ್ರೆ, ನಮ್ಮ ತವರಿಗೆ ತಾಯಿ ತಂದೆಯರು ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬರೋಗ್ರಿ ಅಂತೇಳಿ ಗಂಡು ಮಕ್ಕಳನ್ನು ಕಳಿಸ್ಕೊಡ್ತಿದ್ರು. ಅಕ್ಕ ತಂಗಿಯರನ್ನ ಹಬ್ಬಕ್ಕೆ ಕರೀದ್ಲಿಕ್ಕೆ ಕರ್ಕೊಂಡು ಬರ್ತಿದ್ರು. ತಂಗಿ ಉಡುಗೊರೆ ಕೊಡ್ತಿದ್ರು. ತಂಗಿ ತಾಯಿ ಅನ್ನುವಂಥ ಭಾವನೆ ಬಹಳ ಆತ್ಮೀಯವಾಗಿ ಬೆಳಿತಿದ್ರು. ಈಗ ತಂಗಿಗೆ ತವ್ರ ಮನೆಗೆ ಬರಾಕ್ ಸೌಡಿಲ್ಲ, ಅಣ್ಣಗ ಕರ್ಯಾಕ್ ಸೌಡಿಲ್ಲ. ಇವು ಬಾಂಧವ್ಯಗಳು ಕುಸಿತಾ ಇದ್ದಾವೆ. ಇವು ಯಾಕಂದ್ರೆ ಈ ಮಾಧ್ಯಮಗಳ ಬಂದವ, ಮಾಧ್ಯಮದಾಗ ನೋಡಿ ಮದುವೆ ಆಗಾಕೋತಾವ. ಮಾಧ್ಯಮದಾಗ ಹೆಣ್ಣ ಗಂಡ ನೋಡಿ ಮದುವೆ ಆದವು ಅಂತ ಮನೆ ಟಿವಿಗನ ಮಾಲಿ, ಆ ಮೊಬೈಲ್ ಕನ ಮಾಲಿ ಹಾಕ್ಯಾರಂತ ಅವನ ಫೋಟೋಕ್ಕೆ ಒಬ್ರು ಹೇಳಿದ್ರು ನನಗೆ ಮನೆ ಎಲ್ಲೋ ಬಂದಿತ್ತು ಇದ್ರಾಗಂತೇಳಿ. ಇವೆಲ್ಲ ಏನಿವು? ಈ ಎಲ್ಲ ದೌರ್ಜನ್ಯಗಳನ್ನು ನಾವೆಲ್ಲ ವಿಚಾರ ಮಾಡಿದಾಗ ನಿಜವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಏನಾಗಬೇಕಾಗಿದೆ ಅಂದರೆ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಗಂಡ ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದರಿಯಬೇಕು. ಎಂಥ ಮಾತು ಹೇಳಿದ್ಲು ನಮ್ಮ ಗೊಗ್ಗವೇಶ್ವರಣೆ. ಗಂಡ ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದರಿಯಬೇಕು, ಅದೇ ಗಂಡ ಮೋಹಿಸಿ ಹೆಣ್ಣ ಹಿಡಿದಡೆ ಉತ್ತರ ಆವುದೆಂದರಿಯಬೇಕು ಅನ್ನುವಂಥ ಪ್ರಶ್ನೆ ಇವತ್ತಿನ ದೌರ್ಜನ್ಯಕ್ಕೆ ಆ ವಚನ ಇವತ್ತು ನಮಗೆ ಕಾರಣ ಆಗುವುದಿಲ್ಲೇನು? ಇಂಥ ಹಲವಾರು ವ್ಯವಸ್ಥೆಗಳನ್ನು ಇವತ್ತು ನೋಡಿದಾಗ ವಚನ ಸಾಹಿತ್ಯ ನಮ್ಮನ್ನು ಬಹಳ ಬಹಳ ಸಂಸ್ಕಾರವಂತರನ್ನಾಗಿ ಮಾಡ್ತಾರೆ. ಯಾವ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಅಂದ್ರಲ್ಲ, ಯಾವ ವ್ಯವಸ್ಥೆ ಏನು ಬರ್ತದ ಅಂದ್ರೆ, ಶರೀರದ ರಚನೆಯಲ್ಲಿ ಒಂದಿಷ್ಟು ಪರಮಾತ್ಮ ಈ ವ್ಯಕ್ತಿಗಳನ್ನ ಮನುಕುಲದ ಉದ್ಧಾರಕ್ಕಾಗಿ ಆ ಶರೀರದ ರಚನೆಯಲ್ಲಿ ವಿಭಿನ್ನವಾಗಿರೋ ಸೃಷ್ಟಿ ಮಾಡಿದಾನೆ ವಿನಃ ಅದು ಪುರುಷ ವರ್ಗ ನೋಡುವಂತಹ ವಿಶಿಷ್ಟವಾಗಿರ್ತಕ್ಕಂಥ ಒಂದು ವಿಕಾರ ಭಾವಕ್ಕೆ ಅದು ಹೆಣ್ಣು ಅಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಅದಕ್ಕಾಗಿ ಇಂಥ ಪೀಠಗಳು ಬಹಳ ಇವತ್ತು ತಯಾರಾಗಬೇಕಾಗಿದೆ. ಮಹಿಳಾ ಪೀಠಗಳ ಬಂದು ಅಂತಂದ್ರೆ ಆಗ ತಾನಾಗಿನ ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಗೌರವತ್ವ ಬರ್ತದೆ. ಈ ನಿಟ್ಟಿನಲ್ಲಿ ಕೇವಲ ಪುರುಷ ವರ್ಗದಷ್ಟೇ ತಪ್ಪಲ್ಲ, ಹೆಣ್ಣುಮಕ್ಕಳನ್ನು ಕೂಡ ಇವತ್ತು ಸಂಸ್ಕಾರವಂತರಾಗಿ ನಾವೆಲ್ಲ ಬದುಕಬೇಕಾಗಿದೆ. ಯಾಕಂತ ಕೇಳಿದ್ರೆ ತಪ್ಪು ಮಾಡ್ತಾ ಇಲ್ಲ ಅಂತಲ್ಲ, ಹಲವಾರು ಇವತ್ತು ಸಂಸ್ಕಾರಹೀನ ಹೆಣ್ಣು ಮಕ್ಕಳನ್ನು ಕೂಡ ಇವತ್ತು ನೋಡ್ತೇವೆ. ಏನಿವತ್ತು ವಿದೇಶಿ ಉಡುಗೆ ತೊಡುಗೆಗಳಿಂದ ಇನ್ನೊಬ್ಬರ ಮನಸ್ಸನ್ನು ವಿಕಾರಗೊಳಿಸುವಂಥ ಕೆಲಸ ಉಡುಗೆ ತೊಡುಗೆಗಳಿಂದ ಆಗ್ತಾ ಇದ್ದಾವೆ. ಅದೇ ಒಂದು ತಲೆ ತುಂಬ ಸೆರಗವನ್ನು ಹೊತ್ತುಕೊಂಡು 3 ಬರಳು ವಿಭೂತಿ ಹಾಕ್ಕೊಂಡ ಕೊರಳಾಗೊಂದು ರುದ್ರಾಕ್ಷಿ ಹಾಕ್ಕೊಂಡಿದ್ರೆ ಯವ್ವ ಚಿಗವ್ವ ನಿನಗೆ ನಮಸ್ಕಾರ ಅಂತ. ಅದೇ ಒಂದು ಉಡಾಪಿ ಅರಿವೆಗಳನ್ನು ಹಾಕ್ಕೊಂಡಿದ್ರೆ ಲೇಡಿ ಹೊಂಟತ್ ನೋಡ ಅಲ್ಲಿ ಅಂತಾರೆ. ಇದು ಆಗಬಾರ್ದು. ನಮ್ಮ ಉಡುಗೆ ತೊಡುಗೆಗಳು ಕೂಡ ಸಂಸ್ಕಾರವಂತ ಆಗಬೇಕಿವತ್ತು. ಆ ಭಾವನೆಯಲ್ಲಿ ವಿಭೂತಿ ರುದ್ರಾಕ್ಷಿ ಇವೆಲ್ಲವೂ ಕೂಡ ನಮ್ಮನ್ನು ಸಂಸ್ಕಾರವಂತರಾಗಿ ಸಮಾಜದಲ್ಲಿ ಕಾಣ್ತವೆ. ಅದಕ್ಕಾಗಿ ಸಹೋದರರೇ ಸಹೋದರಿಯರೇ ಇಬ್ಬರಲ್ಲೂ ಬದಲಾವಣೆ ಮಾಡಿಕೊಳ್ಬೇಕಾಗಿದೆ. ತನ್ನ ಸ್ತ್ರೀಯನ್ನು ಬಿಟ್ಟು ಅನ್ಯ ಸ್ತ್ರೀಯರನ್ನು ನೋಡುವಂಥ ಭಾವ ಅದು ಮಹತೀಯರಾಗಿರಬೇಕು. ಸ್ವಾಮಿ ವಿವೇಕಾನಂದರ ಒಂದು ಕಡೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಿಮ್ಮ ದೇಶದಲ್ಲಿ ಅಮೇರಿಕಾಕ್ಕೆ ಹೋದ ಭಾಷಣ ಮಾಡ್ತಾರೆ, ಭಾರತೀಯ ಮಹಿಳೆಯರು ಅಂತ ಒಂದು ಭಾಷಣ ಕೊಡ್ತಾರೆ. ಆ ಭಾಷಣದಲ್ಲಿ ಹೇಳ್ತಾರೆ, ನಿಮ್ಮ ದೇಶದಲ್ಲಿ ಸ್ತ್ರೀ ಅಂದರೆ ನಿಮಗೆ ನಿಮ್ಮ ಭಾವ ಸತಿತ್ವದಿಂದ ಕೂಡಿದೆ,
ಆದರೆ ನಮ್ಮ ಭಾರತೀಯರಲ್ಲಿ ಸ್ತ್ರೀ ಅಂತಂದರೆ ಅದು ಮಾತೃತ್ವದಿಂದ ಕೂಡಿದೆ ಅನ್ನುವಂಥ ಒಂದೇ ಒಂದು ಸಂದೇಶದಿಂದ ನಿವೇದಿತಾ ಅನ್ನುವಂಥ ಒಬ್ಬ ಹೆಣ್ಣು ಮಗಳು ಭಾರತಕ್ಕೆ ಬಂದು ಭಾರತಾಂಬೆಯ ಸೇವೆಯನ್ನು ಮಾಡಿದಂಥ ಒಂದು ಉದಾಹರಣೆಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಏನೋ ನಮ್ಮ ಭಾರತೀಯ ಪರಂಪರೆ ಮಹಿಳೆ ಇರತಕ್ಕಂಥ ಮಾತೃತ್ವದ ಭಾವನೆ ಇದೆಯಲ್ಲ, ಅದನ್ನು ನಾವೆಲ್ಲರೂ ಕೂಡ ಇವತ್ತು ತಿಳ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿ ಸಂಸ್ಕಾರವನ್ನು ಕೊಡಬೇಕು. ಜೊತೆಗೆ ತಂದೆ ತಾಯಿಗಳು ಸಂಸ್ಕಾರ ಆಗಿರಬೇಕು. ಮತ್ತು ತಂದೆ ತಾಯಿನೇ ಇವತ್ತು ಮಾಡೆಲ್ ಆಗಿದ್ಲು ಅಂದ್ರೆ ನೀ ಯಾಕೆ ಹಾಕೋತಿ ಅಂತಾವ್, ನನಗೆ ಯಾಕೆ ಬೇಡ ಅಂತಿ ಅಂತಾವ್. ಯಾಕಂದ್ರೆ ಎನ್ನ ನಡೆ ಒಂದು ಪರಿ, ಎನ್ನ ನುಡಿ ಒಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲವಯ್ಯ, ನುಡಿಗೆ ತಕ್ಕ ನಡೆಯ ಕನ್ನಡೆ, ಕೂಡಲ ಸಂಗಮ ದೇವ ಒಳಗಿ ಅಲ್ಲಯ್ಯ ಅನ್ನುವಂಥ ಮಾತನ್ನು ಇಲ್ಲಿ ನೋಡಿದಾಗ ನಮ್ಮ ನಡೆ ತಂದೆ ತಾಯಿಗಳ ಇರುವಿಕೆಯೂ ಕೂಡ ಸಮಾಜದ ಮೇಲೆ ಬಹಳ ಪರಿಣಾಮವನ್ನು ಬೀರ್ತವೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಸಂಸ್ಕಾರವಂತರಾಗಿ ಬದುಕಬೇಕು ಅನ್ನೋದಕ್ಕೆ ಇವತ್ತು ಮಹಂತ ಅಪ್ಪಗಳು, ನಮ್ಮ ಇಳಕಲ್ಲದ ಮಹಂತಪ್ಪಗಳು ಉದ್ದೇಶಪೂರ್ವಕವಾಗಿ ಒಂದು ಪತ್ರಿಕೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಸುಮಾರು ಒಂದು 5-6 ವರ್ಷದ ಹಿಂದೆ. ಈ ನಮ್ಮ ವಿರಕ್ತ ಮಠಗಳಿಗೆ ಗೃಹಸ್ಥಾಶ್ರಮದವರನ್ನ ನಾವು ಪೀಠಾಧಿಕಾರಿಗಳನ್ನು ಮಾಡಿದರೆ ಅದು ಸೂಕ್ತ ಇರ್ತದೆ. ಸಮಾಜದಲ್ಲಿ ನಡೆಯುವಂಥ ಹಲವಾರು ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಇಂದ್ರಿಯ ನಿಗ್ರಹ ಬಹಳ ಮುಖ್ಯ ಅನ್ನೋದನ್ನು ಕೂಡ ಪೂಜ್ಯರು ಒಮ್ಮೆ ಪತ್ರಿಕೆಯಲ್ಲಿ ನಾನು ಓದಿದ್ದೇನೆ, ಅದನ್ನು ಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ಹಲವಾರು ದೌರ್ಜನ್ಯಗಳು ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಮಠಮಾನ್ಯಗಳು ಹೆಣ್ಣು ಮಕ್ಕಳಿಗೆ, ಅದರಲ್ಲಿ ವಿರಕ್ತ ಮಠಗಳು, ಲಿಂಗಾಯತ ಪರಂಪರೆ ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದೆ. ಅದನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಲ್ಲಿ ಹೆಣ್ಣುಮಕ್ಕಳು ಕೂಡ ತಯಾರಾಗಬೇಕು. ನಮ್ಮ ಇಳಕಲದ ಅಕ್ಕನ ಬಳಗ ತಯಾರಾಗಿದೆ, ಲಿಂಗಸೂರಿನ ಅಕ್ಕನ ಬಳಗ ತಯಾರಾಗಿದೆ, ಬಹಳಷ್ಟು ಬಳಗಗಳು ಇವತ್ತು ಅಕ್ಕನ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಒಂದು ತಾತ್ವಿಕ ನೆಲೆಗಟ್ಟಿನ ಮೇಲೆ ಅವೆಲ್ಲ ಬೆಳಿಬೇಕಾಗಿದೆ. ಅಕ್ಕನ ಬಳಗ ಅಂತೇವಿ, ಅಲ್ಲೇನೇನೋ ಇರ್ತದ, ಹಂಗಾಗಬಾರ್ದು. ಯಾಕಂದ್ರೆ ಒಂದಿಷ್ಟು ವಚನ ಸಾಹಿತ್ಯದ ಕಡೆ ತಾತ್ವಿಕ ತೊಳೆಯದ ಮೇಲೆ ನಮ್ಮ ಅಕ್ಕನ ಬಳಗಗಳು ತಯಾರಾಗಬೇಕಾಗಿದೆ. ಈ ಮಾಡರ್ನ್ ಅನ್ನೋದು ಅವೆಲ್ಲ ಹೊರಗಡೆ ಭಾಳ ಸಿಗ್ತದೆ. ಆದರೆ ನೀವೇನೇ ಸಾಧನೆಯನ್ನು ಮಾಡಿ ಧರ್ಮದ ರಕ್ಷಾ ಕವಚವನ್ನು ಹಾಕಿಕೊಂಡು ಬಂದಿರತಕ್ಕಂಥ ಮಹಿಳೆಯರಿಗೆ ಸಮಾಜದಲ್ಲಿ ಗೌರವವಿದೆ ವಿನಃ ಆ ಧರ್ಮದಿಂದ ಇವತ್ತು ದೂರ ಇರ್ತಕ್ಕಂಥ ಮಹಿಳೆಯರನ್ನ ಎಂದೂ ಸಮಾಜ ಗೌರವಿಸು. ಆ ದೌರ್ಜನ್ಯಗಳನ್ನು ಮೆಟ್ಟಿ ನಿಲ್ಲುವಲ್ಲಿಯೂ ಕೂಡ ಹೆಣ್ಣುಮಕ್ಕಳು ಇವತ್ತು ನಾವೆಲ್ಲ ಸಾಧನೆ ಮಾಡಬೇಕಾಗಿದೆ. ಎಂಥ ಸಮಸ್ಯೆಗಳು ಬಂತು ಇವತ್ತು ಅಕ್ಕ ಮಹಾದೇವಿ ತಾಯಿಯವರಿಗೆ. ಕೌಶಿಕ ರಾಜ್ಯನನ್ನು ಎದುರು ಹಾಕುವಂಥ ತಾಕತ್ತು ಎಲ್ಲಿಂದ ಬಂತು ಅನ್ನೋದನ್ನು ಇವತ್ತೆಲ್ಲ ಮಹಿಳೆಯರು ಚಿಂತನೆ ಮಾಡಬೇಕು. ಅದಕ್ಕೇನು ತಂದೆ ತಾಯಿಗಳು ಒಂದಿಷ್ಟು ಹಣ ಕೊಟ್ಟು ತಾಕತ್ತು ಕೊಡಲಿಲ್ಲ, ಆಸ್ತಿ ಅಂತಸ್ತು ಕೊಟ್ಟು ತಾಕತ್ತು ಕೊಡಲಿಲ್ಲ. ಮಾಡುವ ತ್ರಿಕಾಲಲಿಂಗ ಪೂಜೆಯಲ್ಲಿ ತನ್ನನ್ನೇ ತಾನು ಮರೆತು ಕೊಳತು ಹೋಗುವಂಥ ಈ ಶರೀರ, ಮಾಂಸ ಮುದ್ದೆಗಳ ಈ ಶರೀರ, ಇದಕ್ಯಾಕಿಷ್ಟು ಬೆಲೆ ಅಂತೇಳಿ ತನ್ನ ಹುಟ್ಟಿರ್ತಕ್ಕಂಥ ಸೀರೆಯ ಸೆರಗನ್ನ ಕೌಶಿಕನ ಮುಖದ ಏರಿಸಿ ದಿಗಂಬರಿಯಾಗಿ ನಡೆದಿರ್ತಕ್ಕಂಥ ತಾಕತ್ತು ಅದು ಲಿಂಗ ಶಕ್ತಿ ಅನ್ನೋದನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಈ ಶಕ್ತಿ ಪುರುಷನಲ್ಲಿ ಇದೆ, ಇದು ಮಹಿಳೆಯರಲ್ಲಿದೆ. ಆ ಶಕ್ತಿಯ ಸದ್ಬಳಕೆಯ ಆಧಾರದ ಮೇಲೆ ಅಲ್ಲಿ ಮನುಷ್ಯನ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ವಿನಃ ಆ ಶಕ್ತಿಯ ದುರ್ಬಳಕೆಯಿಂದ ಆ ವ್ಯಕ್ತಿಯ ಇವತ್ತು ಸಮಾಜದಲ್ಲಿ ಅಸಂಸ್ಕಾರವಂತರಾಗಿ ಬದುಕ್ತಾರೆ ಅನ್ನೋದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಮೆಟ್ಟಿ ನಿಲ್ಲಬೇಕ್ರಿ. ಸಮಾಜದಲ್ಲಿ ಬರ್ತಿರ್ತಾವ ಸುಮ್ಮನೆ ಏನು ಒಬ್ಬ ಹೆಣ್ಮಗಳ ಹೊರಗೆ ಸಮಾಜದಾಗ ಬಂದು ಬದುಕೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಈಗಿನ ದಿನಮಾನಗಳು ಮೈ ತುಂಬ ಕಣ್ಣಾಗಿಟ್ಕೊಂಡು ಬದುಕಬೇಕು. ಮೈ ತುಂಬ ಕಣ್ಣಾಗಿಟ್ಟುಕೊಂಡು ಬದುಕುವಾಗ ಬರುವಂಥ ಎಡರು ತೊಡರುಗಳನ್ನು ಮುಂಗೈಯಲ್ಲಿ ವೀರ ಕಂಕಣಮ ಕಟ್ಟಿ ಮುಂಗಾಲಲ್ಲಿ ತೊಡರು ಬಾವಲಿಯ ಕಟ್ಟಿದೆ ಗಂಡುಡಿಗೆ ನುಟ್ಟೆನೆಂಬ ಬಿರುದು ನುಂಗಿದನು ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಆಣೆಗೆ ಊಣಿಯ ತಂದಡೆ ನಿಮ್ಮ ತೊತ್ತಿನ ಮಗಳಲ್ಲವಯ್ಯ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡುವುದರ ಮುಖಾಂತರ ಸಮಾಜದ ಮುಖ್ಯವಾಹಿನಿಯಲ್ಲಿ ನಾವೆಲ್ಲ ಗುರುತಿಸ್ಕೊಳ್ಬೇಕಾಗಿದೆ. ಯಾಕೆ ಇವತ್ತು ಅಕ್ಕನ ಮಾತುಗಳು ಇವತ್ತು ನಮಗಿಷ್ಟು ತಾಕತ್ತು ತುಂಬುತ್ತಾವ ಅಂತಂದ್ರೆ ಆಕೆಯ ಅಳವಡಿಸಿಕೊಂಡಿರ್ತಕ್ಕಂಥ ಕೇವಲ 16 ವರ್ಷದ ಒಬ್ಬ ಹೆಣ್ಣುಮಗಳು ಇಡೀ ಕೌಶಿಕ ರಾಜನನ್ನು ಎದುರು ಹಾಕೊಳ್ತಾಳೆ ಅಂತಂದ್ರೆ ಆಕೆ ಪರಿಶುದ್ಧ ಆತ್ಮ ಎಷ್ಟು ಸಂಸ್ಕಾರಗೊಂಡಿತ್ತು, ಆ ನೈತಿಕ ಮೌಲ್ಯ ಆಕೆಯಲ್ಲಿ ಎಷ್ಟು ಅಳವಟ್ಟಿದ್ದು. ಆ ಪತಿವ್ರತ ಧರ್ಮ ಶರಣಸತಿ ಲಿಂಗಪತಿ ಭಾವ ಬಹಳ ದೊಡ್ಡದು. ಆ ಶರಣಸತಿ ಲಿಂಗಪದಕ್ಕೆ ನಾವು 2 ಭಾಗ ಮಾಡಿಕೋಬೇಕು. ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿಕೊಂಡು ಅವರು 2 ಭಾಗ ಮಾಡಿಕೊಳ್ಬೇಕು. ಇದು ಗೃಹಸ್ಥಾಶ್ರಮ, ಇದು ಶರಣಸತಿ ಬದುಕ, ಎರಡಕ್ಕೂ ಏಕೋಭವಿಸಿಕೊಂಡು ಬದುಕುವಂತ ಕಲೆ ನಮ್ಮಲ್ಲಿ ಆಗಬೇಕು. ದೀಕ್ಷೆಯನ್ನು ಪಡ್ಕೊಂಡಾಗ ಶರಣಸತಿ ಲಿಂಗಪತಿ ಅಂತ ದೀಕ್ಷೆಯನ್ನು ಪಡ್ಕೊಳ್ತೇವೆ. ಬದುಕುವಂತ ಸಂದರ್ಭದಲ್ಲಿ ಇರ್ತಕ್ಕಂಥ ಗಂಡನ ನೋಡುವುದನ್ನು ದೃಷ್ಟಿಯೂ ಕೂಡ ದೈವತ್ವದಿಂದ ಇರಬೇಕು. ಮಕ್ಕಳು ದೈವತ್ವ, ಅತ್ತೆ ಮಾಮ ಇವೆಲ್ಲ ಕುಟುಂಬವನ್ನೇ ನೋಡುವಂಥ ದೈವತ್ವದ ವಾತಾವರಣ ಅದು ಲಿಂಗ ಪ್ರಜ್ಞೆಯಾಗಿ ಬಿಡ್ತದೆ. ಇದು ಇವತ್ತು ಶರಣಸತಿ ಲಿಂಗಪತಿ. ಈ ಬದುಕನ್ನು ಎಲ್ಲಿವರೆಗೆ ನಾವು ನಡೆಸುವುದಿಲ್ಲಲ್ಲ ಅಲ್ಲಿವರೆಗೂ ಕೂಡ ನಿಜವಾಗಿರ್ತಕ್ಕಂಥ ದೌರ್ಜನ್ಯವನ್ನು ನಮ್ಮಿಂದ ದೂರ ಮಾಡುವಾಕೂ ನಾವು ಕಲಿಬೇಕು. ಇನ್ನೊಬ್ಬರು ಇವತ್ತ ದೌರ್ಜನ್ಯ ಎಸಗ್ತಾರೆ ಅನ್ನೋದಕ್ಕೆ ಅಂತವನು ಬಂದಾಗ ಮೆಟ್ಟಿ ನಿಲ್ಲುವಂಥ ಜಾಣ್ಮೆನೂ ಕೂಡ ಇವತ್ತು ನಮ್ಮಲ್ಲಿ ಇರಬೇಕಾಗ್ತದೆ. ಇಲ್ಲ ಅಂತಂದ್ರೆ ಇನ್ನಿಷ್ಟು ದೌರ್ಜನ್ಯಗಳು ಹೆಚ್ಚಾಗ್ತಾವ. ಭಾಳ ನೋಡ್ತಿರ್ತೇವೆ ನಾವು. ಅಂಥದ್ದು ಏನಾರ ಪ್ರಸಂಗ ಬಂದಾಗ ಹೆಣ್ಮಕ್ಕಳ ಸಂಘಟನೆಗಳು ಒಕ್ಕಟ್ಟಾಗಬೇಕು.
ಅದಕ್ಕೆ ಮತ್ತೇನೇನು ಬರ್ತದೆ, ಶಾಸಕಾಂಗದ ಒತ್ತಡ ಬರ್ತಿರ್ಬೋದು, ರಾಜಕೀಯ ಒತ್ತಡಗಳು ಬರ್ತಿರ್ಬೋದು. ಆದರೂ ಕೂಡ ಈ ನೈತಿಕ ಪ್ರಜ್ಞೆ ಏನಿದೆ ಇಲ್ಲ ಬಹಳ ಸಮಾಧಾನದಿಂದ ಕೆಲಸ ಮಾಡ್ತದೆ. ಆ ನಿಟ್ಟಿನಲ್ಲಿ ಬಹಳ ಒಳ್ಳೆಯವಾಗಿರ್ತಕ್ಕಂಥ ವ್ಯವಸ್ಥೆಗೆ ನಾವೆಲ್ಲ ತಯಾರಾಗಬೇಕು ಅಂತಂದ್ರೆ ವಚನ ಸಾಹಿತ್ಯ ಬಹಳ ದೊಡ್ಡ ಕೆಲಸವನ್ನು ಮಾಡ್ತವೆ. ಆ ವಚನ ಸಾಹಿತ್ಯ ದಿನೊಂದು ಮುಂದೊಂದು ಓದುವುದರ ಮುಖಾಂತರ ನನಗಣಿಸಿದ ಮಟ್ಟಿಗೆ ಕಾನೂನಿಗಿಂತ ಬಹಳ ಹರಿತವಾಗಿರ್ತಕ್ಕಂಥದ್ದು ಏನು ಅಂದ್ರೆ ಪ್ರತಿಯೊಬ್ಬರ ನೈತಿಕ ಮೌಲ್ಯಗಳಲ್ಲಿದೆ, ಪ್ರತಿಯೊಬ್ಬರ ಅಂತಸ್ತತ್ವನಲ್ಲಿದೆ ಅನ್ನುವಂಥ ಮಾತನ್ನ, ಅದು ಧರ್ಮದಿಂದ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.